ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸಣ್ಣ ಗ್ಯಾಪ್‌ನ ನಂತರ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಗುಲಾಬಿ ಗಿಡ ಅಥವಾ ದಾಸವಾಳ ಗಿಡವನ್ನ, ಯಾವುದೇ ಹೂ ಬಿಡುವ ಗಿಡವನ್ನ ನೀವು ಬೆಳೆಸ್ತಾ ಇರ್ತೀರಾ ಅಂದ್ರೆ ಪಾಟಲ್ಲಿ ಬೆಳೆಸ್ತಾ ಇರ್ತೀರಾ ಅಂದ್ರೆ ಮಳೆಗಾಲದ ಸಮಯದಲ್ಲಿ ಅದಕ್ಕೆ ಗೊಬ್ಬರವನ್ನ ಕೊಡ್ಬೇಕಾ? ಗೊಬ್ಬರವನ್ನ ಕೊಡೋದೇ ಆದ್ರೆ ಅದಕ್ಕೂ ಮುಂಚೆ ನೀವು ಯಾವೆಲ್ಲ ಮುನ್ನೆಚ್ಚರಿಕೆಯನ್ನ ತಗೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನೀವು ನರ್ಸರಿಯಿಂದ ಗುಲಾಬಿ ಗಿಡ ಅಥವಾ ದಾಸವಾಳ ಗಿಡವನ್ನ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಇವಾಗ ರೈಟ್ ಟೈಮ್ ಇದೆ, ತಗೊಳ್ಳಿ. ಸೇವಂತಿಗೆ ಗಿಡವನ್ನ ಸಹ ಈ ಟೈಮ್‌ನಲ್ಲಿ ಪರ್ಚೇಸ್ ಮಾಡಬಹುದು. ಕರೆಕ್ಟ್ ಟೈಮ್ ಇವಾಗ. ನರ್ಸರಿಯಲ್ಲಿ ಗಿಡವನ್ನ ತಗೊಳ್ಳೋ ಮುಂಚೆ ಯಾವ ರೀತಿ ಅದನ್ನ ಪರೀಕ್ಷಿಸಿ ಗಿಡ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿ ಆ ನಂತರ ಗಿಡವನ್ನ ತಗೊಳ್ಳಿ. ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ಅದು. ಸೇವಂತಿಗೆ ಗಿಡ, ದಾಸವಾಳ ಗಿಡ ಅಥವಾ ಗುಲಾಬಿ ಗಿಡ ಯಾವುದೇ ಗಿಡವಾದ್ರೂ ನರ್ಸರಿಯಲ್ಲಿ ತಗೊಳ್ಳೋ ಮುಂಚೆ ಯಾವೆಲ್ಲ ಪರೀಕ್ಷೆ ಮಾಡಿ ನಾವು ಆ ಗಿಡನ ತಗೋಬೇಕು. ನಮ್ಮ ಹತ್ರ ಬಂದ್ಮೇಲೆ ಅದು ಚೆನ್ನಾಗಿರ್ಬೇಕು ಅಂದ್ರೆ ಯಾವೆಲ್ಲ ಪರೀಕ್ಷೆ ಮಾಡಿ ನಾವು ಗಿಡವನ್ನ ತಗೊಳ್ಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ನೋಡಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನನ್ನ ಹತ್ರ ಇರುವಂತಹ ಎಲ್ಲಾ ಗಿಡಗಳು ಸಹ ನರ್ಸರಿಯಿಂದ ಪರ್ಚೇಸ್ ಮಾಡಿರೋದೇನೆ. ಸೊ ನಾನು ಆ ರೀತಿ ಕೇರ್ ಮಾಡಿ ತಗೊಂಡಿರೋದ್ರಿಂದನೇ ಇವತ್ತು ಸಹ ನಮ್ಮ ಗಿಡಗಳು ಎಷ್ಟು ವರ್ಷ ಆದ್ರೂ ಹೆಲ್ದಿಯಾಗಿ ಅತಿ ಹೆಚ್ಚು ಹೂಗಳನ್ನ ಬಿಟ್ಟು ಆರೋಗ್ಯವಾಗಿದ್ದಾವೆ. ಹಾಗಾಗಿ ಆ ಟಿಪ್ಸ್ಗಳು ನಿಮ್ಗೆ ಯೂಸ್ ಆಗತ್ತೆ. ಓಕೆನಾ? ಈಗ ಮಳೆಗಾಲದಲ್ಲಿ ಹೆಚ್ಚು ಮೊಗ್ಗುಗಳು ಬರಬೇಕು, ಚಿಗುರು ಬರಬೇಕು, ಹೆಚ್ಚು ಹೂವಾಗ್ಬೇಕು ಅಂತ ಅಂದ್ರೆ ಗಿಡಕ್ಕೆ ಗೊಬ್ಬರ ಕೊಡ್ಬೇಕಾ ಅಂತ ಕೇಳಿದ್ರೆ ಎಸ್. ಈಗಿರುವಂತಹ ಸಿಚುವೇಶನ್ ಅಲ್ಲಿ ಸರಿಯಾಗಿ ಮಳೆ ಇಲ್ಲ, ನೀರಿಲ್ಲ, ಬಿಸಿಲು ಕೂಡ ಸರಿಯಾಗಿ ಬೀಳ್ತಾ ಇಲ್ಲ, ವಾತಾವರಣ ಸ್ಟೇಬಲ್ ಆಗಿಲ್ಲ. ಈ ಟೈಮಲ್ಲಿ ಖಂಡಿತವಾಗ್ಲೂ ನಾವು ಗೊಬ್ಬರವನ್ನ ಕೊಡ್ಬೇಕು. ತುಂಬಾ ಹೆಚ್ಚು ಮಳೆ ಆಗ್ತಾ ಇದೆ ಅಂದ್ರೆ ಅವಾಗ ಗೊಬ್ಬರ ಕೊಡುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ನೀರಿನಲ್ಲಿ ಗೊಬ್ಬರ ತೊಳೆದು ಹೋಗುತ್ತೆ ಬಿಟ್ರೆ ಗಿಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ತುಂಬಾ ನೀರು ಬೀಳ್ತಾ ಇರತ್ತೆ ಹಾಗಾಗಿ. ಸೊ ಈಗಿರೋ ಸಿಚುವೇಶನ್ ಅಲ್ಲಿ ನಾವು ಗೊಬ್ಬರವನ್ನ ಕೊಡ್ಬೇಕು ಅನ್ನೋದು ಅರ್ಥ ಮಾಡ್ಕೊಂಡಿದ್ದಾಯ್ತು. ಹಾಗಾದ್ರೆ ಗೊಬ್ಬರವನ್ನ ಕೊಡುವ ಮುಂಚೆ ಗಿಡದಲ್ಲಿ ಯಾವೆಲ್ಲ ಕೆಲಸ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳಿ. ನಾವು ಗಿಡಕ್ಕೆ ಗೊಬ್ಬರವನ್ನ ಕೊಡುವ ಮುಂಚೆ ಗಿಡದಲ್ಲಿ ಏನ್ ಕೆಲಸ ಮಾಡ್ಬೇಕು ನಾವು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ನೀವು ಪಾಟಲ್ಲಿ ಬೆಳೆಸಿರಿ ಅಥವಾ ನೆಲದಲ್ಲೇ ಬೆಳೆಸಿರಿ, ಗಿಡದ ಬುಡವನ್ನ ಯಾವಾಗ್ಲೂ ಸ್ವಚ್ಛವಾಗಿಡಿ. ಅದರಲ್ಲಿ ಗಿಡದ ಬುಡದ ಸುತ್ತ ಬೇರೆ ಯಾವ್ದಾದ್ರು ಗಿಡಗಳು ಬೆಳ್ಕೊಂಡಿದ್ರೆ ಅದನ್ನೆಲ್ಲ ತೆಗೆದ್ಬಿಡಿ. ನಮ್ಮ ಪಾಟಲ್ಲಿ ತುಂಬಾನೇ ತುಳಸಿ ಗಿಡಗಳು ಉಟ್ಕೊಂಡ್ಬಿಟ್ಟಿತ್ತು. ಕಿತ್ತು ಎಸೆಯೋಂಗಿಲ್ಲ. ಹಾಗಾಗಿ ಪೂರ್ತಿ ಕಿತ್ತು ಎಲ್ಲಿ ಜಾಗ ಇದೆ ಅಲ್ಲಿ ನಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪಾಟ್ಗಳಲ್ಲಿ ಇದ್ದಂತಹ ತುಳಸಿ ಗಿಡವನ್ನ ಪೂರ್ತಿ ರಿಮೂವ್ ಮಾಡಿದೆ. ಒಟ್ಟು ಒಂದು ರಾಶಿ ತುಳಸಿ ಗಿಡ ಸಿಕ್ಕಿದೆ. ನೋಡ್ಬೇಕು ಈಗ ಅದಕ್ಕೆಲ್ಲ ಎಲ್ಲಿ ಜಾಗ ಮಾಡೋದು ಅಂತ ಹೇಳಿ. ಸೊ ಫಸ್ಟು ಗಿಡದ ಬುಡವನ್ನ ಸ್ವಚ್ಛ ಮಾಡ್ಕೋಬೇಕು. ನಾವು ಪಾಟಲ್ಲಿ ಬೆಳೆಸ್ತಾ ಇದ್ರೆ ನಮಗೆ ಇದು ತುಂಬಾ ಮುಖ್ಯವಾಗಿರೋ ಅಂಶ. ಯಾಕಂದ್ರೆ ಇರೋ ಸ್ವಲ್ಪ ಮಣ್ಣಲ್ಲೇನೆ ನಮ್ಮ ಗಿಡಕ್ಕೆ ಪೋಷಕಾಂಶ ಸಿಗ್ಬೇಕು. ಅದರಲ್ಲಿ ಬೇರು ಬೆಳೆಯೋದಕ್ಕೆ ಜಾಗ ಇರಬೇಕು. ಎಲ್ಲದರ ಮಧ್ಯೆ ಈ ಕಳೆ ಗಿಡವನ್ನ ಕೂಡ ನಾವು ಹಾಗೆ ಬಿಟ್ಕೊಂಡ್ರೆ ಗಿಡದ ಮೇಯ್ನ್ ನಮ್ಮ ಹೂ ಬಿಡುವ ಗಿಡದ ಬೆಳವಣಿಗೆ ಕುಂಠಿತ ಆಗತ್ತೆ. ಹಾಗಾಗಿ ಮೊದಲು ಪೂರ್ತಿಯಾಗಿ ಏನು ಬೇಡದ ಗಿಡಗಳಿದೆ ಅದನ್ನೆಲ್ಲ ರಿಮೂವ್ ಮಾಡ್ಬಿಡಿ. ಒಂದ್ ಪಾಟಲ್ಲಿ ಒಂದ್ ಗಿಡ ಇರ್ಬೇಕು ಅಷ್ಟೇನೆ. ಆ ರೀತಿ ಮಾಡ್ಕೊಳ್ಳಿ. ಮತ್ತೆ ದಾಸವಾಳ ಗಿಡದಲ್ಲಿ ಹೆಚ್ಚಾಗಿ ಯೆಲ್ಲೋ ಕಲರ್ ಲೀವ್ಸ್ ಆಗ್ತಾ ಇರತ್ತೆ. ಆ ಥರ ಏನಾದ್ರು ಆಗಿತ್ತು ಅಂದ್ರೆ ಅದನ್ನೆಲ್ಲ ರಿಮೂವ್ ಮಾಡಿ. ನೀವು ನೋಡ್ತಾ ಇರ್ಬೋದು ನಮ್ಮ ಎಲ್ಲಾ ಪಾಟ್‌ಗಳು ಕೂಡ ಫುಲ್ ಕ್ಲೀನ್ ಆಗ್ಬಿಟ್ಟಿದೆ ಇವಾಗ. ಎಲ್ಲಾ ಪಾಟಲ್ಲಿ ಇರುವಂತಹ ಬೇಡದ ಗಿಡಗಳನ್ನ ತೆಗ್ದಿದ್ದಾಗಿದೆ. ಈ ರೀತಿ ಎಲೆ ಯೆಲ್ಲೋ ಆಗಿದ್ರೆ ಅಥವಾ ಕಡ್ಡಿಗಳು ಯಾವ್ದಾದ್ರೂ ಒಣಗಿದ್ರೆ ಅದನ್ನೆಲ್ಲ ಪ್ರೂನ್ ಮಾಡಿ ತೆಗೆದ್ಬಿಡಿ. ಯಾಕಂದ್ರೆ ಇಲ್ಲಿ ನೋಡಿ ಇದಕ್ಕೆ ಫಂಗಲ್ ಇನ್ಫೆಕ್ಷನ್ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಹೀಗೆ ಫಂಗಸ್ ಆಗಿದೆ ನೋಡಿ. ಮಳೆಗಾಲದಲ್ಲಿ ಇದು ಕಾಮನ್. ಇದರಿಂದ ಬೇರಿಗೂ ಸಹ ಫಂಗಸ್ ಆಗುವಂತ ಚಾನ್ಸಸ್ ಇರುತ್ತೆ. ಒಣಗಿದ ಎಲೆ, ಹೂವು ಏನೇ ಇದ್ರೂ ಸ್ವಚ್ಛ ಮಾಡಿ ಬುಡವನ್ನ ಯಾವಾಗ್ಲೂ ಕ್ಲೀನ್ ಆಗಿಡಿ. ನಾನು ಮಧ್ಯದಲ್ಲಿ ನಾನು ಬಳಸುವಂತಹ ಟೂಲ್ಸ್ ಮತ್ತೆ ಗ್ರೋ ಬ್ಯಾಗ್ ಗೊಬ್ಬರಗಳ ಲಿಂಕ್ ಅನ್ನ ಮಧ್ಯದಲ್ಲಿ ಕೊಟ್ಟಿರ್ತೀನಿ ಕೆಳಗೆ. ಅದ್ರ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ನಿಮಗೂ ಬೇಕಿದ್ರೆ ತರಿಸ್ಕೊಳ್ಬಹುದು. ಗಿಡದಲ್ಲಿ ಕಸ ಏನಾದ್ರೂ ಇದ್ರೆ ರಿಮೂವ್ ಮಾಡಿ. ಯಾವಾಗ್ಲೂ ಮಣ್ಣಲ್ಲಿ ಪ್ಲಾಸ್ಟಿಕ್ ಒಂದು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ. ಆ ನಂತರ ಮಣ್ಣನ್ನ ಲೂಸ್ ಮಾಡಿ. ನಿಮ್ಮ ಹತ್ರ ಟೂಲ್ಸ್ ಇದ್ರೆ ಟೂಲ್ಸ್ ಇಂದ ಮಾಡಿ ಅಥವಾ ಯಾವ್ದಾದ್ರು ಒಂದು ಶಾರ್ಪ್ ಇರುವಂತಹ ಕೋಲಿನಿಂದ ಮಣ್ಣನ್ನ ಲೂಸ್ ಮಾಡಿ. ಗಿಡದ ಮಣ್ಣು ಬುಡದಲ್ಲಿ ಯಾವಾಗ್ಲೂ ಲೂಸ್ ಆಗಿದ್ರೆ ಗಾಳಿ ಚೆನ್ನಾಗಿ ಆಡತ್ತೆ. ಮಣ್ಣು
ಟಾಪ್ ಲೇಯರ್ ಸಾಯಿಲಲ್ಲಿ ಬಿಸಿಲು ಚೆನ್ನಾಗಿ ಬೀಳುತ್ತೆ, ಗಿಡದ ಬೆಳವಣಿಗೆ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿ ಗಿಡ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡತ್ತೆ. ಓಕೆ, ಒಂದ್ಸರ್ತಿ ಹೀಗೆ ಕೈಯಲ್ಲಿ ಮಣ್ಣನ್ನೆಲ್ಲ ಲೂಸ್ ಮಾಡ್ಕೊಳ್ಳಿ. ಇದು ನೀವು ಗೊಬ್ಬರ ಕೊಡುವ ಮುಂಚೆ ಗಿಡದಲ್ಲಿ ಮಾಡಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಕೆಲಸಗಳು. ನಮ್ಮ ಚಾನೆಲ್ನಲ್ಲಿ ದಾಸವಾಳ ಗಿಡದ ಕೇರ್ ಬಗ್ಗೆ, ಅದಕ್ಕೆ ಬರುವಂತಹ ರೋಗಗಳು ಮತ್ತೆ ಅದಕ್ಕೆ ಪರಿಹಾರ ಏನು ಎಲ್ಲವೂ ಆರ್ಗ್ಯಾನಿಕ್ ಆಗಿನೇ, ಜೊತೆಗೆ ಸೇವಂತಿಗೆ ಗಿಡ, ತರಕಾರಿಗಳನ್ನ ಪಾಟಲ್ಲಿ ಹೇಗೆ ಬೆಳೆಸಬೇಕು, ಗುಲಾಬಿ ಗಿಡದ ಕೇರ್, ಈ ಎಲ್ಲ ವಿಷಯದ ಬಗ್ಗೆ ತುಂಬಾನೇ ವಿಡಿಯೋಸ್ಗಳಿದೆ. ಒಂದು ವಿಡಿಯೋ ಲೈಬ್ರರಿನೇ ಇದೆ. ಫ್ರೀ ಇದ್ದಾಗ ಚಾನೆಲ್ನ ವಿಸಿಟ್ ಮಾಡಿ, ವಿಡಿಯೋಸ್ ನೋಡಿ. ನಿಮ್ಮ ಎಷ್ಟೋ ಪ್ರಾಬ್ಲಮ್ಸ್ಗೆ ನಾವೀಗ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿರ್ತೀವಿ. ವಿಡಿಯೋಸ್ ನಿಮಗೆ ಹೆಲ್ಪ್ ಆಗುತ್ತೆ. ಒಮ್ಮೆ ಚಾನೆಲ್ನ ವಿಸಿಟ್ ಮಾಡಿ ನೋಡಿ. ಓಕೆ, ಪಾಟನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ಕೈಯಲ್ಲಿ ಮೇಲೆ ಮೇಲೆ ಇರುವಂತಹ ಮಣ್ಣನ್ನ ಉದುರುದ್ರಾಗಿ ಬರುವಂತೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಎಲ್ಲ ಪಾಟನ್ನ ಸಹ ನಾನೀಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನರ್ಸರಿಯಿಂದ ತಂದಿರುವಂತಹ ಗುಲಾಬಿ ಗಿಡದ ಕಟ್ಟಿಂಗ್ ಅನ್ನ ಹೇಗೆ ಬೆಳೆಸ್ಬೇಕು ಅಂತ ಸಹ ವಿಡಿಯೋ ಮಾಡಿದ್ದೀನಿ. ಅಲ್ಲೊಂದು ಪಾಟಲ್ಲಿ ಬ್ಲಾಕ್ ಕಲರ್ ನರ್ಸರಿ ಪಾಟಲ್ಲಿ ಒಂದು ಗಿಡ ಇತ್ತಲ್ಲ, ಅದು ಕಟಿಂಗ್ ಇಂದ ಬೆಳೆದಿದ್ದಂತಹ ಗಿಡ. ಅದರಲ್ಲಿ ಸುಮಾರು 4-5 ಹೂ ಆಗಿದೆ ಈಗ. ಸೊ ಎಲ್ಲ ಪಾಟ್ನ ಬುಡವನ್ನ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. 1 ಅವರ್ ಟೈಮ್ ಇತ್ತು ಅಂತ ಅಂದ್ರೆ ಪೂರ್ತಿ ಗಿಡವನ್ನ ಕ್ಲೀನ್ ಮಾಡ್ಕೊಬಹುದು ಬುಡವನ್ನ. ಅದಕ್ಕೆ ಅಂತ ಸಪ್ರೇಟ್ ಏನು ಟೈಮ್ ಬೇಕಾಗೋದಿಲ್ಲ. ಸೊ ಈಗ ಗೊಬ್ಬರವನ್ನ ಕೊಡಬೇಕು. ನಾನಿಲ್ಲಿ ಬಳಸ್ತಾ ಇರೋದು ವರ್ಮಿ ಕಂಪೋಸ್ಟ್. ನಾನು ಬಳಸುವಂತಹ ಗೊಬ್ಬರದ ಲಿಂಕ್ ಬೇಕಿದ್ರೆ ಕೆಳಗೆ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ. ಯಾಕೆ ವರ್ಮಿ ಕಂಪೋಸ್ಟ್ ಕೊಡಬೇಕು ಅಂತಂದ್ರೆ ಈ ಟೈಮಲ್ಲಿ ಸಾಲಿಡ್ ಕಾಂಪೋಸ್ಟ್ ಅನ್ನೇ ಕೊಡಬೇಕು, ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬಾರ್ದು. ಒಂದು ಮುಷ್ಟಿಯಷ್ಟು ಗೊಬ್ಬರವನ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀವಿ ಪ್ರತಿ 15-20 ದಿನಕ್ಕೊಮ್ಮೆ ಅನ್ನೋದಾದ್ರೆ, ಇವಾಗ ಪ್ರತಿ 10 ದಿನಕ್ಕೊಮ್ಮೆ 1 ಸ್ಪೂನ್ ಅಷ್ಟು ಗೊಬ್ಬರವನ್ನ ಮಾತ್ರ ಕೊಡಬೇಕು. ಯಾಕಂದ್ರೆ ಮಳೆ ಹೆಚ್ಚಾದ್ರೆ ತೊಳೆದು ಹೋಗುತ್ತೆ, ಹಾಗಾಗಿ ಗೊಬ್ಬರ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಪ್ರತಿ 10 ದಿನಕ್ಕೊಮ್ಮೆ 1 ಸ್ಪೂನ್ ಅಷ್ಟು ಗೊಬ್ಬರ ಕೊಟ್ರೆ ಸಾಕಾಗತ್ತೆ. ಗೊಬ್ಬರ ಹಾಕಿದ್ಮೇಲೆ ಮಣ್ಣನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಮರಿದೇನೆ ನೀರ್ ಕೊಡಿ. ನೀರ್ ಹಾಕೋದಿಕ್ಕೆ ಈ ಕ್ಯಾನ್ ತುಂಬಾ ಚೆನ್ನಾಗಾಗತ್ತೆ. ತರಕಾರಿ ಬೀಜಗಳೆಲ್ಲ ಹಾಕಿದಾಗ ಬೀಜ ಆಚೆ ಈಚೆ ಅಲ್ಲಾಡದಂತೆ ನೀರ್ ಹಾಕೋದಿಕ್ಕೆ ಈ ಕ್ಯಾನ್ ತುಂಬಾ ಚೆನ್ನಾಗಾಗತ್ತೆ. ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಕೆಳಗಡೆ ಕೊಟ್ಟಿರ್ತೀನಿ. ಹೀಗೆ ಸ್ಪ್ರಿಂಕಲ್ ಆಗಿ ನೀರ್ ಬೀಳೋದ್ರಿಂದ ಸೀಡ್ಸ್ ಆಚೆ ಈಚೆ ಸಹ ಆಗೋದಿಲ್ಲ. ಇದು ಈ ಕ್ಯಾಪ್ ಅನ್ನ ಕೂಡ ರಿಮೂವ್ ಮಾಡಬಹುದು. ನೀವು ಪಾಟ್ ಅಲ್ಲಿ ದೊಡ್ಡ ಗಿಡಗಳಿಗೆ ನೀರ್ ಹಾಕ್ತೀರಾ ಅಂತ ಇದ್ದಾಗ ಈ ತರ ಈ ಕ್ಯಾಪ್ ಅನ್ನ ಪೂರ್ತಿಯಾಗಿ ರಿಮೂವ್ ಮಾಡಿ ಈ ರೀತಿ ಮಾತ್ರ ಇಟ್ಕೊಂಡು ಸಹ ನೀರ್ ಹಾಕಬಹುದು. ಫ್ರೂಟ್ಸ್ ಪ್ಲಾಂಟ್ಸ್ ಗಳಿಗೆ ಅಥವಾ ದೊಡ್ಡ ಗಿಡಗಳಿಗೆ ನೀರ್ ಹಾಕುವಾಗ ಒಂದೇ ಸರ್ತಿ ಜಾಸ್ತಿ ನೀರ್ ಬೇಕಲ್ಲ, ಅವಾಗ ಈ ತರ ನೀರನ್ನ ಹಾಕ್ಬೋದು. ತುಂಬಾ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಇದೆ. ನೋಡಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದವರು ತರಿಸ್ಕೊಳ್ಬಹುದು. ಓಕೆ, ನಾನೀಗ ಎಲ್ಲ ಪಾಟಲ್ಲಿರುವಂತಹ ಎಲ್ಲ ಗಿಡಗಳಿಗೂ ಸಹ ಗೊಬ್ಬರ ಕೊಟ್ಟಿದ್ದೀನಿ. ಹಾಗಾಗಿ ಎಲ್ಲ ಗಿಡಗಳಿಗೂ ನೀರ್ ಹಾಕ್ತಾ ಇದ್ದೀನಿ. ಈಗಿರುವ ಮಳೆಗಾಲದಲ್ಲಿ ಇದು ಮಳೆಗಾಲ ಅಂತ ಹೇಳಕ್ಕೆ ಆಗ್ತಾ ಇಲ್ಲ. ಕೇವಲ ಮೋಡ ಮಾತ್ರ ಇದೆ, ಮಳೆನೇ ಇಲ್ಲ. ಹಾಗಾಗಿ ಪ್ರತಿದಿನ ಗಿಡದ ಬುಡ ನೋಡಿ ನೀರ್ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ಮೋಡ ಇರೋದ್ರಿಂದ ಮಣ್ಣಲ್ಲಿರುವಂತಹ ನೀರಿನ ತೇವಾಂಶ ಕೂಡ ಡ್ರೈ ಆಗೋದಿಲ್ಲ. ಸೊ ಯಾವಾಗ್ಲೂ ನೀವು ಡೈಲಿ ನೀರ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಇವಾಗ ಹಾಗೆ ಡೈಲಿ ಕೊಡಬೇಡಿ. ಯಾಕಂದ್ರೆ ಬಿಸಿಲು ಇಲ್ಲ, ಇದರಿಂದ ನೀರು ಡ್ರೈ ಆಗ್ತಾ ಇಲ್ಲ. ಸ್ವಲ್ಪ ಗಿಡದ ಬುಡ ನೋಡ್ಬಿಟ್ಟು ನೀರನ್ನ ಕೊಡಿ. ಅತಿ ಹೆಚ್ಚು ನೀರ್ ಹಾಕ್ಬೇಡಿ. ನೀರು ಹಾಕಿದ್ಮೇಲೆ ಹೆಚ್ಚು ಮೊಗ್ಗು ಬರಬೇಕು ಅಂತಂದ್ರೆ ಇನ್ನೊಂದು ನೀವು ಮುಖ್ಯವಾಗಿ ಮಾಡಲೇಬೇಕಾಗಿರುವಂತಹ ಕೆಲಸ ಈ ರೀತಿ ಪ್ರೂನಿಂಗ್ ಮಾಡುವಂಥದ್ದು. ದೊಡ್ಡ ಗಿಡ ಇದ್ರೆ, ಅವಶ್ಯಕತೆ ಇದ್ರೆ ನೀವು ಹಾರ್ಡ್ ಪ್ರೂನಿಂಗ್ ಅನ್ನ ಸಹ ಮಾಡಬಹುದು. ಅಂದ್ರೆ ಪೂರ್ತಿ ಕೊಂಬೆಗಳನ್ನ ಕಟ್ ಮಾಡುವಂಥದ್ದು. ಇಲ್ಲ ನನಗೆ ಅಷ್ಟು ದೊಡ್ಡ ಗಿಡ ಇಲ್ಲ, ಚಿಕ್ಕ ಚಿಕ್ಕದ ಗಿಡ ಇದೆ ಆದ್ರೆ ಚಿಗುರು ಬರಬೇಕು ಅನ್ನೋದಿತ್ತು ಅಂದ್ರೆ ಜಸ್ಟ್ ಇಷ್ಟಿಷ್ಟು ಮಾಡಿದ್ರು ಸಾಕಾಗತ್ತೆ. ಇದನ್ನ ಸಾಫ್ಟ್ ಪ್ರೂನಿಂಗ್ ಅಂತ ಹೇಳಿ ಕರಿತೀವಿ. ಒಣಗಿದಂತಹ ಹೂಗಳು ಅಥವಾ ಈ ರೀತಿ ಕುಡಿ ಅಥವಾ ಒಣಗಿದ ಯಾವುದೇ ಕಡ್ಡಿ ಇದ್ರೂನು ಕಟ್ ಮಾಡಿ ಜಸ್ಟ್ ತುದಿ ತುದಿ ಕಟ್ ಮಾಡಿದ್ರು ಸಾಕಾಗತ್ತೆ. ನೋಡಿ ಈ ರೀತಿ ಚೂರ್ ಚೂರು ತುದಿ ಕಟ್ ಮಾಡ್ಕೊಂಡ್ರು ಸಹ ಸಾಕಾಗತ್ತೆ. ನಿಮ್ಗೆ ಅಲ್ಲಿಂದನೇ ಮತ್ತೆ ಹೊಸ ಚಿಗುರುಗಳು ಬರುತ್ತೆ. ಯಾವಾಗ ಹೊಸ ಚಿಗುರು ಬರುತ್ತೆ ಅದರಿಂದ ಮತ್ತೆ ಮೊಗ್ಗುಗಳು ಸ್ಟಾರ್ಟ್ ಆಗತ್ತೆ. ಒಣಗಿದಂತಹ ಹೂಗಳಿದ್ರೂ ಸಹ ಹೀಗೆ ಕಟ್ ಮಾಡಿ, ದಾಸವಾಳ ಗಿಡದಲ್ಲೂ ಸಹ ಇದೇ ಕೆಲಸವನ್ನ ಮಾಡಿ ಇದರಿಂದ ಹೆಚ್ಚು ಹೂವನ್ನ ಪಡಿಬಹುದು. ಒಂದೊಂದ್ಸರ್ತಿ ಹೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಕುಯ್ದೇ ಇರೋದಿಲ್ಲ, ಹಾಗೆ ಬಿಟ್ಟಿರ್ತೀವಿ. ಹೂ ಉದ್ರೋಗಿ ಈ ರೀತಿ ಕಡ್ಡಿ ಉಳ್ಕೊಂಡಿರುತ್ತೆ. ಅದಕ್ಕೆ ಕೂಡ ಪೋಷಕಾಂಶ ಸಪ್ಲೈ ಆಗ್ತಾ ಇರುತ್ತೆ. ಹಾಗಾಗೋದಿಕ್ಕೆ ಬಿಡಬೇಡಿ.
ಆದ್ರಿಂದ ಅದನ್ನ ಅಲ್ಲೇ ಕಟ್ ಮಾಡಿ ತೆಗೀರಿ, ಹೊಸ ಚಿಗುರು ಬರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ಗೊಬ್ಬರವನ್ನ ಕೊಡುವ ಮುಂಚೆ ನಮ್ಮ ಗಿಡದಲ್ಲಿ ನಾವು ಮಾಡಬೇಕಾಗಿರುವಂತಹ ಕೇರ್. ಇದೇ ತರದ ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದೆ ಇದೇ ತರದ ಒಳ್ಳೆಯ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋಗಳು ಬರ್ತಾ ಇರತ್ತೆ. ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.